ನಮಸ್ಕಾರ ರೀ. ಹೆಂಗದ್ರಿ? ಇವತ್ತಿಂದ ಮೊದಲು ನೀವು ರಿಯಾಕ್ಟ್ ಅಪ್ಲಿಕೇಶನ್ ಏನು ಮಾಡ್ತಿದ್ರಿ ಅಂದ್ರೆ ಎನ್ ಪಿ ಎಮ್ ಸ್ಟಾರ್ಟ್ ಅಂತ ಹೊಡೆದುಗಳೇ ಬರೀ ನಿಮ್ಮದು ಲೋಕಲ್ ಸರ್ವರ್ದಾಗ ಅಷ್ಟನ್ನು ಏನಾಕೈತೆ ರನ್ ಆಕೈತೆ. ಈ ವಿಡಿಯೋದಾಗ ಒಂದು ವಿಶೇಷ ಸ್ಪೆಷಲ್ ಒಂದು ಕಾನ್ಸೆಪ್ಟ್ ತೊಗೊಂಬಂದಿನಿ. ಹೌ ಟು ಹೋಸ್ಟ್ ದ ರಿಯಾಕ್ಟ್ ಅಪ್ಲಿಕೇಶನ್ ಅಂಥೇಳಿ. ನೀವು ರಿಯಾಕ್ಟ್ ಅಪ್ಲಿಕೇಶನ್ ಹೆಂಗೆ ಹೋಸ್ಟ್ ಮಾಡ್ಬೇಕಂಥೇಳಿ ಹೆಂಗೆ ಅಂತೇಳಿ ನಾವು ಒಂದು ಫಸ್ಟೇ ತೋರಿಸ್ಬಿಡ್ತೀನಿ. ಆಮೇಲೆ ನಿಮ್ಗೆ ಅದು ಗೊತ್ತಾಗುತ್ತೆ ಹೆಂಗೆ ಅಂಥವ್ರು ನಾವು ಕ್ರಿಯೇಟ್ ಮಾಡ್ಬೇಕಂಥೇಳಿ. ಸಿಂಪಲ್ ನಾನು ಏನು ಮಾಡ್ಬಿಡ್ತೇನೆ ಅಂತಂದ್ರೆ, ಒಂದು ಅಪ್ಲಿಕೇಶನ್ ಆಲ್ರೆಡಿ ಹೋಸ್ಟೆಡ್ ಐತಿ. ಐ ವಿಲ್ ಕಾಪಿ ದ ಲಿಂಕ್ ಆ್ಯಂಡ್ ನನ್ನ ಬ್ರೌಸರ್ನಾಗ ಹೋಗಿ ಸೊ ಇಲ್ಲಿ ಏನು ಮಾಡ್ಬಿಡ್ತೇನೆಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು HTTPS ನಂದು ಡೊಮೈನ್ ನೇಮ್ ikTech_Versal.app ಅಂತ ಐತಿ. ಸೊ ಯಾವಾಗ ಎಂಟ್ರಿ ಹೊಡಿತೀನಲ್ಲ ಇದು ಎಲ್ಲಿ ಬೇಕಾದಲ್ಲಿ ನೀವು ಏನು ಮಾಡ್ಬೋದು, ಯು ಕ್ಯಾನ್ ಆಕ್ಸೆಸ್ ದಿಸ್. ನೋಡಿರಿ, ಇಷ್ಟು ಚಂದ ವಿಡಿಯೋನ ನಿಮ್ದು ವೆಬ್ಸೈಟ್ನೊಳಗೆ ಫಸ್ಟ್ ಪೇಜ್ ಒಳಗೆ ಬಂತಂದ್ರೆ ಎಷ್ಟು ಮಸ್ತ್ ಕಾಣ್ತೈತಿ ಅಂಥೇಳಿ ನೀವು ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ದಿಸ್. ನೋಡಿರಿ, ಎಲ್ಲ ಮಸ್ತ್ ವಿಡಿಯೋಸ್ ಹೋಗುತ್ತೆ ಇನ್ಫೋಕ್ಷೇತ್ರ ಟೆಕ್ನಾಲಜೀಸ್. ಸೊ ಇಂಥದ್ದೊಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ನಾನು ನಿಮಗೇನು ಮಾಡ್ತೀನಿ ಅಂತಂದ್ರೆ, ಇದನ್ನು ಹೋಸ್ಟ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಸೊ ಬಿಫೋರ್ ದ್ಯಾಟ್ ಏನೇನು ನಾವು ರೆಡಿ ಮಾಡ್ಕೋಬೇಕಂತ ಹೇಳ್ತೀನಿ. ನೀವು ಪ್ಯಾರ್ಲಲ್ಲಿ ಅದನ್ನೇ ಮಾಡಿರಿ. ಒಂದೇದು ಎಲ್ಲಿ ಹೋಸ್ಟ್ ಮಾಡೋದಪ್ಪ ಅಂತಂದ್ರೆ, ಗೂಗಲ್ಗೆ ಹೋಗಿ ನೀವು ವರ್ಸಲ್ ಅಂಥೇಳಿ ಒಂದದ. ಸೊ ಇಲ್ಲಿ ವರ್ಸಲ್ ಲಾಗಿನ್ VERCL ವರ್ಸಲ್ ಲಾಗಿನ್ಗೆ ಹೋಗಿ ನಿಮ್ಮದೊಂದು ಅಕೌಂಟ್ ಕ್ರಿಯೇಟ್ ನೀವು ಮಾಡ್ಕೋಬೇಕು. ನಂದು ಆಲ್ರೆಡಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡೀನಿ. ಇಲ್ಲಿ ಲಾಗಿನ್ ಅಂತ ಹೊಡೆನ ಸೀದಾ ನನ್ನ ಅಕೌಂಟಿಗೆ ಅದು ಏನಾಗುತ್ತಪ್ಪ ಅಂತಂದರೆ ಕನೆಕ್ಟ್ ಆಗುತ್ತೆ. ಇಲ್ಲಿ ವಿಜಯ್ ಬಿ ಮರ್ಟ್ಸ್ ಪ್ರಾಜೆಕ್ಟ್ ಅಂತದ. ಸೊ ಆಲ್ರೆಡಿ ನಂದು ಏನದ ಅಕೌಂಟ್ ಕ್ರಿಯೇಟ್ ಅದ. ಸೊ ನಿಮ್ಗೇನೂ ಇಲ್ಲ, ಈಸಿ ಟು ಕ್ರಿಯೇಟ್ ಆ್ಯನ್ ಅಕೌಂಟ್. ನಿಮ್ದು ಜಿಮೇಲ್ ಅಕೌಂಟ್ ಕೊಟ್ಬಿಟ್ರೆ ಸಾಕು, ನಿಮ್ದೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅವಾಗಷ್ಟೇ ನಿಮಗೆ ನೀವು ಟರ್ಮಿನಲ್ದೊಳಗೆ NPM ಸ್ಟಾರ್ಟ್ ಅಂತ ಏನು ಹೊಡಿತಿರಲ್ಲ, ಅಲ್ಲಿ ನೀವೇನು ಮಾಡ್ಬೋದು, ಇದಕ್ಕೆ ಡೈರೆಕ್ಟ್ ಕನೆಕ್ಟ್ ಮಾಡಿ ನೀವು ಹೋಸ್ಟ್ ಮಾಡ್ಬೋದು. ಸರ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ನಿಮ್ಮ ತಲೆ ಒಳಗೆ, ಸರ್ ನೆಕ್ಸ್ಟ್ ನಿಮ್ದು ಆ ವಿಡಿಯೋಸ್ ಎಲ್ಲಿಂದ ತೊಗೊಂಬಂದಿರಿ ಅಂಥೇಳಿ. ಅಗೇನ್ ಗೋ ಟು ದ ಗೂಗಲ್ಗೆ ಹೋಗ್ರಿ. ಒಂದೇದು ವರ್ಸಲ್ನೊಳಗೆ VRCL ಸರ್ಚ್ ಮಾಡಂತ ಹೇಳಿದೆ. ಎರಡನೇದು ಬಂದು ಪಿಕ್ಸಲ್ ಅಂತ ಹೊಡ್ರಿ, PEXCLES ವಿಡಿಯೋಸ್, PEXCLES. ನೋಡಿರಿ, ಇಲ್ಲಿ ಫ್ರೀ ಪಿಕ್ಸಲ್ಸ್ ಅಂತದ. ಇಲ್ಲಿ ಹೋಗ್ಬಿಟ್ರೆ ನೀವು ಏನು ಬೇಕಾದ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಫಾಗ್ ಅಂತಂತದ್ದು ಬೇಕಂತಂದ್ರೆ ಯು ಕ್ಯಾನ್ ಜಸ್ಟ್ ಸರ್ಚ್ ಫಾರ್ ಅ ಫಾಗ್ ಆ್ಯಂಡ್ ಎಂಟರ್. ನೋಡಿರಿ, ಇವೆಲ್ಲ ಫಾಗ್ಸ್ ಅದ ಎಲ್ಲ ಬರ್ತೈತೆ. ನೋಡಿ, ನಾವು ಇಲ್ಲಿಂದನೇ ನಾನು ಏನು ಮಾಡ್ಕೊಂಡೀನಿ, ಐ ಆಮ್ ಡೌನ್ಲೋಡೆಡ್ ದ ಥಿಂಗ್ಸ್ ಅಷ್ಟೇ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಫ್ರೀ ಡೌನ್ಲೋಡ್ ಅಂತದಲ್ಲ, ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಇದು ಡೌನ್ಲೋಡ್ ಮಾಡಿಕೊಂಡೆ ಪಿಕ್ಸಲ್ದೊಳಗೆ ನಿಮ್ದು ಅಕೌಂಟ್ ಕ್ರಿಯೇಟ್ ಇವೆರಡೂ ಆಗಿತ್ತಪ್ಪ ಅಂತಂದರೆ, ನೀವು ಇಂಥದ್ದೊಂದು ವೆಬ್ಸೈಟನ್ನು ನೀವು ಕ್ರಿಯೇಟ್ ಮಾಡಿ ನೀವು ಏನು ಮಾಡ್ಬೋದು, ಹೋಸ್ಟ್ ಮಾಡ್ಬೋದು. ನಂದು ಇದೇ ಇಮ್ಯಾಜಿನೇಷನ್ ಇತ್ತಂದ್ರೆ ನಿಮ್ದು ಯು ಕ್ಯಾನ್ ನಿಮ್ದು ಇಮ್ಯಾಜಿನೇಷನ್ ಬೇರೆ ಬೇರೆ ಮಾಡ್ಕೊಂಡು ನೀವೇನು ಮಾಡಿರಿ, ಹೋಸ್ಟ್ ಮಾಡಿರಿ. ನನಗನ್ಸೋ ಮಟ್ಟಿಗೆ ನಿಮ್ದು ಏನೇನು ಸ್ಕಿಲ್ ಲೆವೆಲ್ ಅದಾವಲ್ಲ ಎಲ್ಲ ನಿಮ್ದು ಹಾಕಿಸಿಂದ ನೀವು ಹೋಸ್ಟ್ ಮಾಡಿ ಯಾರಿಗಾರ ನಿಮ್ದು ಬಯೋಡೇಟಾ ಕಳಿಸ್ಬೇಕಂತಂದ್ರೆ, ಸ್ಕಿಲ್ ನಿಮ್ಮ ಪ್ರೊಫೈಲ್ ಕಳಿಸ್ಬೇಕಾಗಿತ್ತಂದ್ರೆ ನೀವು ಜಸ್ಟ್ ಆ ಲಿಂಕ್ ಕಳಿಸ್ಬಿಟ್ರೆ ಸಾಕು. ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಎಲ್ಲ ಸ್ಕಿಲ್ ಸೆಟ್ಟನ್ನು ಓಪನ್ ಮಾಡ್ತಾರೆ. ಅವ್ರಿಗೇನು ಗೊತ್ತಾಗುತ್ತಂದ್ರೆ, ಇವಂಗೇನು ಗೊತ್ತೈತಪ್ಪ ಅಂತಂದ್ರೆ ಆಲ್ರೆಡಿ ಹಿ ನೋ ದ ಹೌ ಟು ಹೋಸ್ಟ್ ಅಂಥೇಳಿ ಒಂದು ಪ್ಲಸ್ ಆ್ಯಡೆಡ್ ಸ್ಕಿಲ್ ನಿಮ್ಗೆ ಗೊತ್ತೈತೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ದ್ಯಾಟ್ ಇವತ್ತಿನ ಟಾಸ್ಕ್ ಬಂದು ಇದನ್ನು ಮಾಡೋಣಂತ ನೀವು ನನ್ನ ಕೂಡ ಒಂದು ಸಲ ನೋಡ್ಕೊರಿ. ಆಮೇಲೆ ಒಂದು ಸಲ ನೀವು ಈಸಿ ಐತಿ, ನೀವು ಮಾಡ್ಕೋಬೋದು. ಸೊ ಫಸ್ಟ್ ನಾನು ಲೆಟ್ ಅಸ್ ಸ್ಟಾರ್ಟ್ ದಿಸ್ ಹೋಸ್ಟಿಂಗ್. ನೋಡಿರಿ, ಎಷ್ಟು ಮಸ್ತ್ ಕಾಣಿಸ್ತೈತಿ. ನೀವು ಇದನ್ನು ಐ ಹೋಪ್ ಯು ವಿಲ್ ಡೂ ಇಟ್. ಸೊ ಇದನ್ನು ನಿಮ್ಗೆ ಫುಲ್ ಈ ವಿಡಿಯೋದೊಳಗೆ ತೋರಿಸ್ತೀನಿ ಹೌ ಟು ಡೂ ಇಟ್ ಅಂಥೇಳಿ. ಸೊ ಐ ವಿಲ್ ಕ್ಲೋಸ್ ದಿಸ್. ಫೈನ್. ಸೊ ಈಗ ನಾವು ಏನು ಮಾಡೋಣ ಅಂತಂದರೆ, ನಮ್ದು PC ಗೆ ಹೋಗೋಣ. ಲೆಟ್ಸ್ ಗೋ ಫಾರ್ ಅ ಡ್ರೈವ್. ಆ ಕಡೆ 26 ಬೇಕಾದ್ರೊಳಗೆ ಹೋಗ್ಬೋದು. ನಾನು ಬಿಜಾಪುರದೊಳಗೆ ಹೋಗ್ತೇನೆ ಅಂತ ಇಟ್ಕೋರಿ.
ಸೊ ಇಲ್ಲಿ ನಾನು ಐ ವಿಲ್ ಕ್ರಿಯೇಟ್ ನಿಮ್ಗೆ ಗೊತ್ತಿದ್ದಂಗೆ ಟ್ರೈ ವಿಡಿಯೋ ಅಂತ ಏನು ಮಾಡ್ತೀನಿ, ವಿಡಿಯೇಟ್ ಅಂತ ಮಾಡ್ತೀನಿ ಅಂತ ಇಟ್ಕೊರಿ. ಸೊ ಇಲ್ಲಿ ನಾವು ಒಂದು ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡ್ಬೇಕಲ್ಲ ನೀವು ಫಸ್ಟ್, ಯು ಶುಡ್ ಕ್ರಿಯೇಟ್ ಆ್ಯಂಡ್ ರಿಯಾಕ್ಟ್ ಆ್ಯಪ್ ಅಲ್ಲ. ಸೊ ಇಲ್ಲಿ ಫ್ರಂಟ್ ಎಂಡ್ ಅಂತ ಮಾಡ್ತೀನಿ, ಫ್ರಂಟ್ ಎಂಡ್ ಅಂತ ಮಾಡಿ. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಐ ವಿಲ್ ಗೋ ಫಾರ್ ಏನಿದೆ CMD. ಓಕೆ, ಇಲ್ಲಿ ಕೋಡ ಒಂದು ಸ್ಪೇಸ್ ಒಂದು ಡಾಟ್ ಇದನ್ನು ಹೊಡೆದ್ರೆ ಸೊ ದ್ಯಾಟ್ ವಿಲ್ ಬಿ ಓಪನ್ ಇನ್ ನಮ್ಮದು VS ಕೋಡ್ನೊಳಗೆ ಓಪನ್ ಆಗುತ್ತೆ. ಫೈನ್. ಇಲ್ಲಿ ನಿಮಗೆ ಫಸ್ಟಿಗೆ ಏನು ಬೇಕು, ಯು ಶುಡ್ ಕ್ರಿಯೇಟ್ ಆ್ಯನ್ ರಿಯಾಕ್ಟ್ ಆ್ಯಪ್ ಅಲ್ಲ, ಅದಂತೂ ನೀವು ಮಾಡಬೇಕು. ಆಮೇಲೆ ಅದರಾಗ ನೀವು ಏನು ಅಂತಬೇಕು, ಫಸ್ಟ್ನೇ ಪೇಜೆ ಏನಾಗಬೇಕು, ವಿಡಿಯೋ ಹಾಕ್ಬೇಕು. ಸೊ ಇಲ್ಲಿ ನಾನು ಏನು ಮಾಡ್ಬಿಡ್ತೀನಿ, ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಹೆಂಗೆ NPX. ಓಕೆ, ಸೊ ಇಲ್ಲಿ ಹೆಂಗೆ ಮಾಡ್ತೀರಿ ನಿಮ್ಗೆ ಗೊತ್ತೈತಿ ಅದ ಕಮಾಂಡ್, ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಒಂದು ಸ್ಪೇಸ್ ಒಂದು ಡಾಟ್. ಸೊ ಇದು ಏನಾಗತ್ತಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಏನು ಕ್ರಿಯೇಟೆಡ್ ವಾಟ್ ರಿಯಾಕ್ಟ್ ಆ್ಯಪ್. ಸೊ ಇದು ಏನು ಕ್ರಿಯೇಟ್ ಆಗೋ ಮಟ್ಟ ನಿಮ್ಗೆ ಇದನ್ನು ಹೆಂಗೆ ನನಗೆ ಇನ್ಸ್ಪೈರ್ ಆಯ್ತು ಅಂತಂದು ಹೇಳ್ತೀನಿ. ಒಬ್ಬರದ್ದು ನಿರಾಣಿ ಶುಗರ್ಸ್ನೊಳಗೆ ಒಂದು ವೆಬ್ಸೈಟ್ನೊಳಗೆ ಇದನ್ನು ವಿಡಿಯೋಸನ್ನು ಫಸ್ಟ್ ಪೇಜನ್ನು ನೋಡಿದೆ. ಸೊ ಅದು ಹೆಂಗೆ ಮಾಡ್ಯಾರ ಅಂಥೇಳಿ ನನಗೆ ಒಂದು ಸ್ವಲ್ಪ ಅದು ತಲೆಯಾಗಿತ್ತದು ಹೆಂಗೆ ಮಾಡ್ಬೋದು ಇದನ್ನ ಅಂಥೇಳಿ. ಸೊ ಇದ್ರ ಮ್ಯಾಗೆ ರಿಸರ್ಚ್ ಮಾಡಿ ಮತ್ತು ವರ್ಕ್ ಮಾಡಿದ ಮ್ಯಾಗ ಇದು ಗೊತ್ತಾಯ್ತು. ಸೊ ಅದಕ್ಕೆ ನೀವು ಎಲ್ಲರ ಏನರ ಹೊಸ ಹೊಸ ಥಿಂಗ್ಸ್ ನೋಡಿದ್ರೆ ಯು ಶುಡ್ ಟ್ರೈ ಫಾರ್ ಹೌ ಟು ಇಂಪ್ಲಿಮೆಂಟ್ ದ್ಯಾಟ್. ನೀವು ಅದನ್ನು ನೀವು ತಲೆಗೆ ಇಟ್ಕೊಂಡು ನೀವೇನು ಮಾಡ್ಬೇಕು, ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಸ್ವಲ್ಪ ನೀವೇನು ಮಾಡ್ಬೇಕು ಅದ್ರ ಮ್ಯಾಗ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ಸೊ ದ್ಯಾಟ್ ವಿಲ್ ಬಿ ಏನಪ್ಪ ಅಂತಂದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ. ಸೊ ಹಾಗಾಗಿ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ಈ ಕಾನ್ಸೆಪ್ಟ್ ನನಗೆ ಮಸ್ತ್ ಅನಿಸುತ್ತೆ. ಸೊ ನಿಮ್ಮದು ಯು ಶುಡ್ ಟ್ರೈ ಇನ್ ಯುವರ್ ಎವ್ರಿ ಪ್ರಾಜೆಕ್ಟ್ನೊಳಗೆ ಒಂದು ಏನಿರ್ಬೇಕು, ಒಂದು ವಿಡಿಯೋ ಫಸ್ಟ್ಗೆ ಏನಾಗಿರ್ಬೇಕು ಬಂದರೆ ಅದು ಮಸ್ತ್ ಕಾಣ್ತೈತಿ ಎಂಡ್ ಯೂಸರ್ಗೆ ಅಂತೇಳಿ ನನಗೆ ಅನಿಸುತ್ತೆ. ಯು ವಿಲ್ ಟ್ರೈ ಫಾರ್ ದ್ಯಾಟ್. ಓಕೆ, ಫೈನ್. ಸೊ ನಮ್ದು ರಿಯಾಕ್ಟ್ ಆ್ಯಪ್ ಆಲ್ರೆಡಿ ರೆಡಿ ಆತ. ಈಗ ನೋಡಿರಿ ನಮಗೆ ಇಲ್ಲಿ ಏನಾಗಬೇಕು, ಒಂದೇದಂತರೂ ನಮ್ದು ಈ ಪಬ್ಲಿಕ್ನೊಳಗೆ index.html ಒಳಗೆ ನಮಗೇನು ಬರ್ಬೇಕು ರೀ, IKTech ನಂದು ಏನು ಬರ್ಬೇಕು, ಟೈಟಲ್ ಅಂತರೂ IKTech ಅಂತ ಬರ್ಬೇಕಂತ ಇಟ್ಕೋರಿ. ಸೊ ಅಲ್ಲಿ ಹೋಗಿ ನಾ ಏನು ಮಾಡ್ಬಿಡ್ತೀನಿ, ಪಬ್ಲಿಕ್ ಫೋಲ್ಡರ್ನೊಳಗೆ IKTech ಅಂತ ಬರೆದ್ರೆ ನಿಮಗೇನಾಗುತ್ತೆ, ನಿಮ್ಮದು ಬ್ರೌಸರ್ನೊಳಗೆ ನೀವು ಏನು ಕೊಟ್ಟಿರ್ತಿರಲ್ಲ ಅದು ಬರ್ತೈತಿ. ದಟ್ಸ್ ಡನ್. ಒಂದನೇದಾತ ಆತ. ಇನ್ನು ಎರಡನೇದು ಬಂದೆ, ಇನ್ನು ವಿಡಿಯೋ ನಮ್ದು ಲೋಕಲ್ ಕಂಪ್ಯೂಟರ್ನಾಗ ಇದ್ದಿದ್ದು ಈ ಅಪ್ಲಿಕೇಶನ್ ಬರ್ಬೇಕಂದ್ರೆ ಏನು ಮಾಡ್ಬೇಕು, ಸೊ ಈ SRC ಫೋಲ್ಡರ್ನೊಳಗೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿರಿ. ರೈಟ್ ಕ್ಲಿಕ್ ಮಾಡಿದಾನ, ನೀವು ಫೋಲ್ಡರ್ ಮಾಡಿದೆ. ಇಲ್ಲಿ ಏನು ಮಾಡಬೇಕನ, ಈ ಫೋಲ್ಡ್ರಿಗೆ ಒಂದು ಹೆಸರು ಕೊಟ್ಟೆ, ಅಸೆಟ್ಸ್ ಅಂಥೇಳಿ. ಸೊ ಅಸೆಟ್ಸ್ ಅಂತ ಕೊಟ್ಟ ಮೇಲೆ ಇದರೊಳಗೆ ನಾ ಏನು ಮಾಡ್ಬೇಕು, ಈಗ ನಾನು ಎಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಿಲ್ಲ ಆ ವಿಡಿಯೋಸ್ ತಂದು ಇಲ್ಲಿ ಹಾಕ್ಬೇಕು. ಇಲ್ಲೇ ನಾವು ಇನ್ನೊಂದು ಸಲ ನಾನು ಹೇಳ್ತೀನಿ, SRC ಫೋಲ್ಡರ್ನೊಳಗೆ ನೀವು ಫೋಲ್ಡರ್ ಮಾಡಿದೆ, ಅದಕ್ಕೆ ಹೆಸರು ಅಂತ ಇಟ್ಟೆ. ಸೊ ಅಸೆಟ್ಸ್ ಅಂತ ಇಟ್ಟೀನಿ. ಇದರೊಳಗೆ ನಾನು ಏನು ಮಾಡ್ಬೇಕು, ಈಗ ವಿಡಿಯೋಸನ್ನು ನಾನು ಹಾಕ್ಬೇಕು. ಅಂದರೆ ನನ್ನ ವೆಬ್ಸೈಟ್ ನೋಡಿ ಡಿಸ್ಪ್ಲೇ ಹಾಕೋದು. ಇಲ್ಲಿ ಹೆಂಗೆ ಮಾಡ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ಫೈಲ್ ಎಕ್ಸ್ಪ್ಲೋರರ್. ಐ ವಿಲ್ ರಿಪೀಟ್ ಇಟ್. ಈ ಫೋಲ್ಡರ್ ಮ್ಯಾಗೆ ಅಸೆಟ್ಸ್ನೊಳಗೆ ರೈಟ್ ಕ್ಲಿಕ್ ಮಾಡಿ ರಿಲೀವ್ ಇನ್ ಫೈಲ್ ಎಕ್ಸ್ಪ್ಲೋರಿಗೆ ಹೋಗಿ ಸೀದಾ ನಿಮ್ದು ಅದೇ ಫೋಲ್ಡ್ರಿಗೆ ಕರ್ಕೊಂಡು ಹೋಗ್ತೈತಿ. ಇದ್ರ ಮ್ಯಾಗೆ ಡಬಲ್ ಕ್ಲಿಕ್ ಮಾಡಿರಿ. ನಿಮಗೆ ಎಲ್ಲಿ ಇರ್ತಾವಲ್ಲ ಅಲ್ಲಿಂದ ನೀವು ತಂದು ಏನು ಮಾಡಿರಿ, ಆ ಫೋಲ್ಡ್ರ್ನೊಳಗೆ ನೀವೇನು ಹಾಕ್ಬೇಕು, ನಿಮ್ದು ಏನು ಹಾಕ್ಬೇಕು, ಆ ಕಾಪಿ ಏನು ಇರ್ತೈತಲ್ಲ ಅದನ್ನು ನೀವು ಪೇಸ್ಟ್ ಆ್ಯಂಡ್ ಡೌನ್ಲೋಡ್ ಮಾಡಿರಿ. ಸೊ ಇಲ್ಲಿ ಎಷ್ಟೊಂದು ಅದಾವೆ ನೋಡಿರಿ. ನನಗೆ ಏನು ಬೇಕು, ಐ ಹೋಪ್ ಐ ವಿಲ್ ಗೋ ಫಾರ್ a V2. ಸೊ ಇದಕ್ಕೆ ಹೋಗ್ತೀನಿ, ಐ ವಿಲ್ ಕಾಪಿ ದೀಸ್ ಆ್ಯಂಡ್ ಎಲ್ಲಿಗೆ ನೀವು ಪೇಸ್ಟ್ ಮಾಡ್ಬೇಕು ಹೇಳ್ರಿ, ಅಸೆಟ್ಸ್ನಾಗ ಹೋಗಿ ನೀವು ಫೋಲ್ಡರ್ ಎಲ್ಲಿರ್ತೈತಲ್ಲ ಅಲ್ಲಿ ಪೇಸ್ಟ್ ಮಾಡಿರಿ. ಸೊ V2 ಅಂತ ಬಂತ. ಸೊ ಇಷ್ಟಾದಮೇಲೆ ಈ ಫೋಲ್ಡರ್ ಬಂದಮೇಲೆ ನೀವು ಅಗೇನ್ ಯು ಕ್ಯಾನ್ ಓಪನ್ ದ ಯುವರ್ ಏನು ಅಸೆಟ್ಸ್ನೊಳಗೆ ನಿಮ್ಮದು VS ಕೋಡ್ನಾಗೂ ನೋಡಿದ್ರೆ ಇಲ್ಲಿ V2 M4 ಅಂತ ಬಂದೈತಿ. ದಟ್ಸ್ ಗ್ರೇಟ್. ಓಕೆ,
ಸೊ ಈಗ ನಿಮ್ಮ ಫಸ್ಟ್ ಪೇಜಿಗೆ ಏನಾಗಬೇಕು, ವಿಡಿಯೋ ಡಿಸ್ಪ್ಲೇ ಆಗ್ಬೇಕಲ್ಲ. ಸೊ app.jsಗೆ ಹೋಗ್ರಿ. ನನಗೆ ಈ ಹೆಡರ್ ಟು ಹೆಡರ್ ಬೇಡ, ಐ ವಿಲ್ ಕ್ಲಿಯರ್ ದಿಸ್. ಓಕೆ, ಮ್ಯಾಗ ಲೋಗೋ ಬೇಡ, ಐ ವಿಲ್ ಕ್ಲಿಯರ್ ದಿಸ್. ಈಗ ನನಗೆ ಬೇಕಾಗಿದ್ದು ಏನಪ್ಪ ಅಂತಂದರೆ, ನನಗೇನು ಬೇಕಾಗೈತಿ, ಫಸ್ಟ್ ಈ ಏನು ವಿಡಿಯೋ ನನ್ನ ಈ ಪೇಜ್ನಾಗ ಬರಬೇಕಾಗಿತ್ತಲ್ಲ, ಹೆಂಗೆ ತರೋದು ಅಂತ ಹೇಳ್ತೀನಿ. ಸಿಂಪಲ್ಲ, ಇಲ್ಲಿ ಏನು ಮಾಡೋರಿ, ಇಂಪೋರ್ಟ್ ಹೌದ್ರಿ ವಿ ಅಂಥೇಳಿ ಕೊಡ್ರಿ. ಫ್ರಾಮ್ ಯಾವುದ್ರಿ, ನಿಮ್ಮ ಫೋಲ್ಡರ್ ಹೆಸರು ಕೊಡ್ಬೇಕಲ್ಲ. ಇಲ್ಲಿ ಅಸೆಟ್ ಒಂದು ಡಾಟ ಒಂದು ಫ್ರಂಟ್ ಸ್ಲ್ಯಾಶ್ ಹೊಡೆದ್ರೆ ಅಸೆಟ್ ಅಂತ ಬಂತು ನೋಡ್ರಿ. ಇದ್ರೊಳಗೆ ನಿಮಗೆ ಯಾವ್ದು ಏನು ಬರ್ತೈತಿ ವಿಡಿಯೋ ಆಯ್ತಲ್ಲ, ಅದನ್ನು ನೀವು ಇಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಕೊರಿ. ಅದರ ಹೆಸರು v2.mp4 ನೀವು ಬರೆದ್ರು ನಡೀತೈತಿ. ನನಗೇನು ಸ್ಪೆಲ್ಲಿಂಗ್ ತಪ್ಪಾಗ್ಬಾರ್ದು ಅಂಥೇಳಿ ರೀನೇಮ್ ಅಂತ ಹೊಡೆದು v2.m4 ಎಲ್ಲೈತಿ ಅಸೆಟ್ನಾಗ ಅದಂಥೇಳಿ ನಾನು ಹೇಳಿದೆ. ಅಷ್ಟೇ, ದಟ್ಸ್ ಇಟ್. ಇಷ್ಟಾದ್ರೆ ಮುಗಿದು ಹೋತ. ಓಕೆ, ಸೊ ನೀವೀಗ ಏನು ಬರಿಬೇಕು, ಇಲ್ಲಿ ಇದು ಡಿವ್ದೊಳಗೆ ನೀವೇನು ಬರಬೇಕು ಸರ್, ಇದು ಟ್ಯಾಗ್ ಯಾವ್ದು ಯೂಸ್ ಮಾಡ್ಬೇಕು. ಇಲ್ಲಿ ಏನಿಲ್ಲ, ಸಿಂಪಲ್ ಒಂದು ವಿಡಿಯೋ ಅಂತ ಟ್ಯಾಗ್ ಅದ. ಈ ಟ್ಯಾಗ್ ಯೂಸ್ ಮಾಡಿದರೆ ನೀವು ಏನು ಮಾಡ್ಬೋದು, ಯು ಶುಡ್ ಡಿಸ್ಪ್ಲೇ ದ ವಿಡಿಯೋ ಅಷ್ಟೇ. ಸೊ ಇಲ್ಲಿ ಒಂದಿಷ್ಟು ಪ್ರಾಪರ್ಟಿ ಅದಾವ, ನೀವು ಇದನ್ನು ಸೆಟ್ ಮಾಡ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಆಟೋ ಪ್ಲೇ ಅಂತ ಐತಿ, ಒಂದನೇ ಪ್ರಾಪರ್ಟಿ. ಎರಡನೇದು ಲೂಪ್, ಎರಡನೇದು ಮೂರನೇದು ಮ್ಯೂಟೆಡ್ ಅಂದ್ರೆ ಪ್ಲೇ ಇನ್ ಲೈನ್. ಓಕೆ, ನಮಗಿದು ಈ ಎಲ್ಲ ಬ್ರೌಸರ್ಗೆ ಸೆಟಪ್ ಆಗ್ಬೇಕಿತ್ತಂದ್ರೆ ನಮಗೇನು ಮಾಡ್ಬೇಕು, ಒಂದು CSS ಕ್ಲಾಸ್ ಅಂತ ಬರಿಬೇಕಲ್ಲ. ಕ್ಲಾಸ್ ನೇಮ ಇಲ್ಲಿ ಇದು ನಾನು ಏನು ಬಿಡ್ತೀನಿ, ಇದನ್ನು ನಾನು ನಂದು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ನಾನು ಇದನ್ನು ಹಾಕಿರ್ತೀನಿ. ನೀವು ಇದನ್ನು ಬೇಕಾದರೆ ಕಾಪಿ ಪೇಸ್ಟ್ ಮಾಡ್ಕೊರಿ. ವಿಡಿಯೋ ಬ್ಯಾಕ್ಗ್ರೌಂಡ್ BG ಹೌದ್ರೆ. ಸೊ ಇದು ಏನಾತ, ಕ್ಲಾಸ್ ನೇಮ್ ಆತ. ಸೊ ನಿಮಗೆ ಹೇಳಬೇಕಪ್ಪ ಅಂತಂದರೆ, ಈ ಕ್ಲಾಸ್ ನೇಮ್ ಏನಪ್ಪ ಅಂತಂದರೆ CSS ಕ್ಯಾಸ್ಕೇಡಿಂಗ್ ಸ್ಟೈಲ್ಸ್ ಇಟ್. ಇದನ್ನು ಎಲ್ಲಿ ಕ್ರಿಯೇಟ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಜಸ್ಟ್ ಇದನ್ನು ಕ್ಲಾಸ್ ಕ್ರಿಯೇಟ್ ನಾ ಮುಂದೆ ಮಾಡ್ತೀನಿ ಅಂಥೇಳಿ ಅದನ್ನ ಇಲ್ಲಿ ಕರೆದೇನೆ ಅಷ್ಟೇ. ಸೊ ಇದು ವಿಡಿಯೋ ಆದಮೇಲೆ ನೆಕ್ಸ್ಟ್ ಏನು ಬೇಕು ರೀ, ಒಂದು ಸೋರ್ಸ್ ಅಂತೇಳಿ ಒಂದು ಅದರೊಳಗೆ ಇದನ್ನು ಕರಿಬೇಕು. ಇಲ್ಲಿ ಸೋರ್ಸ್ ಓಕೆ, ಸೋರ್ಸ್ ಕಾಲ್ ಮಾಡಿ. ಇಲ್ಲಿ SRC ಅಂತೇಳಿ ಒಂದು ಈ ಪ್ರಾಪರ್ಟಿ ಕಾಲ್ ಮಾಡಿರಿ. ಈ ಪ್ರಾಪರ್ಟಿಗೆ ಏನು ಕೊಡ್ಬೇಕಪ್ಪ ಅಂತಂದ್ರೆ ನೀವು ವಿ ಅಂತ ಕೊಡ್ರಿ. ವಿ ಮ್ಯಾಗ ಜಾವಾ ಸ್ಕ್ರಿಪ್ಟ್ನಾಗ ಇಂಪೋರ್ಟ್ ಮಾಡಿರಿ. ಅದಕ್ಕೆ ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿರಿ. ಇಲ್ಲಿ ಟೈಪ್ ಬಂದ ಕೇಶಿಂದ ಇಲ್ಲೇನಿದು ವಿಡಿಯೋ ಒಂದು ಬಾರ್ MP4 ಇಷ್ಟು ಹಾಕಿಬಿಟ್ರೆ ನಿಮ್ದು ಏನಾಗುತ್ತೆ, ವಿಡಿಯೋ ರೆಡಿ ಆತೀಗ. ಜಸ್ಟ್ ಯು ಕ್ಯಾನ್ ಏನು ಮಾಡಿರಿ, ಬೇಕಾದ್ರೆ ಫಸ್ಟ್ ನೀವು ಚೆಕ್ ಮಾಡ್ಬೇಕಂದ್ರೆ NPM ಸ್ಟಾರ್ಟ್ ಅಂಥೇಳಿ ಹೊಡೆದ್ರೆ ನಿಮ್ದು ಲೋಕಲ್ದೊಳಗೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ಅದು ನೋಡೋಣ ಫಸ್ಟ್, ಆಮೇಲೆ ಅದನ್ನು ಹೋಸ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದು ಏನಾತ ನೋಡೋಣ. ಇಟ್ ವಿಲ್ ಬಿ ರನ್ನಿಂಗ್ ಲೋಕಲ್. ಇದರ ಲೋಕಲ್ ಹೋಸ್ಟ್ ಅಂದರೆ ಇದು ನಿಮ್ಮದು ಲೋಕಲ್ ಮಷಿನ್ನಾಗ ಅಷ್ಟೇ. ಇಟ್ ಈಸ್ ನಾಟ್ ಹೋಸ್ಟೆಡ್ ಎಟ್ ಹೌದ್ರೆ. ಸೊ ನಾವು ಇಟ್ಸ್ ಲುಕಿಂಗ್ ಎ ವೆರಿ ಬ್ಯೂಟಿಫುಲ್. ನೋಡಿರಿ, ಇದು ಏನಾಯ್ತ ನಿಮ್ಮದು ವಿಡಿಯೋಸ್ ಏನಾಯ್ತ, ನಾವು ಇಟ್ಸ್ ಫ್ಲೈಯಿಂಗ್ ವೆಲ್ ಹೌದ್ರೆ. ಸೊ ಈಗ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ದು ಒಂದೇದು ಏನಾಯ್ತಂತಂದರೆ ನಿಮಗೆ ವಿಡಿಯೋ ಅಂತೂ ಪ್ಲೇ ಆಕತ್ತೆ. ನೋಡಿರಿ ಎಷ್ಟು ಬ್ಯೂಟಿಫುಲ್ ಇಟ್ ಇಸ್ ಲುಕಿಂಗ್ ಲೈಕ್ ಅಗೇನ್ ಹೌದ್ರೆ. ಸೊ ವೆರಿ ಗುಡ್, ಲುಕಿಂಗ್ ಲೈಕ್ ವೆರಿ ನೈಸ್. ಸೊ ಇದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ, ಒಂದಿಷ್ಟು ಕೆಳಗೆ ಒಂದಿಷ್ಟು ನನಗೇನಾಗ್ಬೇಕು, ನನ್ನ ಹೆಸರು ಮೀನ್ಸ್ ಇನ್ಫೋಕ್ಷೇತ್ರ ಟೆಕ್ನಾಲಜಿ ಅಂತ ಬರಿಬೇಕು. ಅದಕ್ಕಿಂತ ಮೊದಲು ನಾ ಇದೇನು BG ವಿಡಿಯೋ ಅಂಥೇಳಿ ನಾನು ನಿಮಗೆ ಹೇಳಿದೆ, ನಾ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ ಅಂತೇಳಿ. ನನಗಿಲ್ಲಿ ನೋಡಿರಿ, ಆಲ್ರೆಡಿ ನಾ ಬರ್ಕೊಂಡು ಇಟ್ಕೊಂಡಿದ್ದೆ. ನಾ ಏನು ಮಾಡ್ತೀನಿ, ಐ ವಿಲ್ ಕಾಪಿ ಆ್ಯಂಡ್ ಪೇಸ್ಟ್ ಹೌದ್ರೆ. ಸೊ ಇಲ್ಲೇ ವಿಡಿಯೋ BG ಅಂತೈತಿ. ನಾ ಇದನ್ನು ನಂದು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ನೆನ್ಪಿಡ್ರಿ. ಈ ಡಿಸ್ಕ್ರಿಪ್ಷನ್ ಒಳಗೆ ನೀವು ಹೋಗಿ ಕಾಪಿ ಪೇಸ್ಟ್ ಮಾಡ್ಕೊಂಬಿಡ್ರಿ.
ಹೌದ್ರೆ ಇದನ್ನ ಎಲ್ಲಿ ಬರಿತೀರಿ ನಾ ಹೇಳಿದ್ದೆ ನಿಮಗೆ ಆ್ಯಪ್ ಡಾಟ್ ಸಿ ಎಸ್ ಎಸ್ ನೋಡ್ರಿ, ಅದಕ್ಕೆ ಇಂಪೋರ್ಟ್ ಆ್ಯಪ್ ಡಾಟ್ ಸಿ ಎಸ್ ಎಸ್ ಅಲ್ಲಿ ಎಲ್ಲಿ ಆ್ಯಪ್ ಡಾಟ್ ಜಿ ಎಸ್ ನೊಳಗೆ ಇದನ್ನು ಕರೆದು ಬಿಟ್ಟಾರ. ನಾವು ಏನು ಮಾಡಬೇಕು, ಆ್ಯಪ್ ಡಾಟ್ ಸಿ ಎಸ್ ನ ಹೋಗಿ ಅದರ ಲಾಸ್ಟಿಗೆ ನಾ ಏನು ಇದು ಡಿಸ್ಕ್ರಿಪ್ಷನ್ ಹಾಕಿಲ್ಲ, ಇವೆರಡು ಪೇಸ್ಟ್ ಮಾಡಿಬಿಟ್ರಿ. ಸೊ ಇಲ್ಲಿ ಒಂದೇದು ನೋಡ್ಕೊತಗೋನು ವಿಡಿಯೋ ಬಿಝಿ ಅಂತೇಳಿ ನಾ ಎಲ್ಲಿ ಕಾಲ್ ಮಾಡೀನಿ ಇದನ್ನು, ಅಲ್ಲಿ ಕ್ಲಾಸ್ ನೇಮ್ದಾಗ ಕಾಲ್ ಮಾಡೀನಿಲ್ಲ. ಇಲ್ಲಿ ನೋಡ್ರಿ ಆ್ಯಪ್ ಡಾಟ್ ಇಲ್ಲಿ ಬಿಜಿ ಇದು ನೋಡ್ರಿ ವಿಡಿಯೋ ಬಿಜಿ. ಇದು ಭಾರಿ ಏನಾಕೈತಪ್ಪ ಅಂತಂದ್ರೆ ನಿಮ್ಮ ಎಲ್ಲ ಬ್ರೌಸರ್ ನಿಮ್ದು ಲ್ಯಾಪ್ಟಾಪ್ನಾಗ ಅಂದ್ರೆ ಲ್ಯಾಪ್ಟಾಪ್ನಾಗ ಪ್ಲಸ್ ಮೊಬೈಲ್ನಾಗ ಅಂದ್ರೆ ಮೊಬೈಲ್ನೊಳಗೆ ಭಾರಿ ಫಿಟ್ ಮಾಡಿ ನೋಡಿರಿ. ಈಗ ಹೆಂಗೆ ಕಾಣಕತ್ತೆ, ಹೆಂಗೆ ಕಾಣಕತ್ತೈತೆ, ಅಗಳಕ್ಕಿಂತ ಈಗ ಭಾರಿ ಕಾಣಕತ್ತಲ್ಲ. ಸೊ ಎದಕ್ಕಂತಾರೆ, ಬಿಕಾಸ್ ವಿ ಆರ್ ಆ್ಯಡೆಡ್ ದ ಸಿ ಎಸ್ ಎಸ್. ನಿಮಗೆ ಒಂದು ನೆನಪಿರಲಿ, ಡಾಟ್ ಇಟ್ಟರೆ ಇದು ಕ್ಲಾಸ್ ಅನ್ನಂಗೆ. ಇದನ್ನು ಕ್ಲಾಸ್ ನೇಮ್ ಸ್ಟಾರ್ಟ್ ಆಗೋದಿತ್ತು ಡಾಟ್. ಇದನ್ನು ಎಲ್ಲಿ ಕಾಲ್ ಮಾಡ್ಬೇಕು ನೀವು, ಕ್ಲಾಸ್ ನೇಮ್ದೊಳಗೆ ಕಾಲ್ ಮಾಡಬೇಕು. ಬಿಫೋರ್ ದ್ಯಾಟ್ ಆ ಫೈಲ್ ನೀವೇನು ಮಾಡ್ಬೇಕು, ಇಂಪೋರ್ಟ್ ಮಾಡ್ಬೇಕು. ಈ 3 ಪಾಯಿಂಟ್ ನೀವು ನೆನಪಿರ್ಬೇಕು. ಸೊ ನೆಕ್ಸ್ಟ್ ಬಂದಿದ್ದು ಓವರ್ಲೈ. ಇಲ್ಲೊಂದು ಸ್ವಲ್ಪ ಇದನ್ನು ನೋಡ್ಕೊತ ಹೋಗ್ಬಿಡ್ರಿ. ಪೊಸಿಷನ್ ಅಂದರೆ ಫಿಕ್ಸ್ಡ್, ಎಲ್ಲ ಬ್ರೌಸರ್ನಾಗೂ ಅದು ಇದಾಗುತ್ತೆ. ಆಬ್ಜೆಕ್ಟ್ ಫಿಟ್ ಅಂತ ಐತಿ ನೋಡ್ರಿ. ಇದು ಆಬ್ಜೆಕ್ಟ್ ಫಿಟ್ ಅಂತಂದ್ರೆ ಈ ಪ್ರಾಪರ್ಟಿ ಏನು ಮಾಡ್ತೈತಿ, ಎಲ್ಲ ಬ್ರೌಸರ್ನೊಳಗೂ ಕರೆಕ್ಟ್ ಏನು ಮಾಡ್ತೈತಿ, ಶೋ ಮಾಡ್ತೈತಿ. ವಿಡ್ತ್ ಮತ್ತು ಹೈಟ 100% ಇಟ್ ಲುಕ್ಸ್ ಗುಡ್. ಸೊ ನಮಗೇನು ಬೇಕು ರೀ, ಓವರ್ಲೈ ಅನ್ನೋದು ನೆಕ್ಸ್ಟ್ ಡಿವ್ನೊಳಗೆ ಇದನ್ನು ಕಾಲ್ ಮಾಡ್ಬೇಕು. ಇಲ್ಲಿ ನೋಡಿರಿ ಟಾಪ್ 20 ಪಿಕ್ಸಲ್ಸ್ ಅಂತ, ಅಂದರೆ ಮ್ಯಾಗಿನಿಂದ ಕೆಳಗೆ 20 ಪಿಕ್ಸಲ್ಸ್ ಬಿಟ್ಟು ನನ್ನ ಕಂಪ್ನಿ ಹೆಸರು ಡಿಸ್ಪ್ಲೇ ಮಾಡ್ತೈತಿ. ಯಾವಾಗಂದರೆ ಈ ಓವರ್ಲೈ ಅಂಥೇಳಿ ನೀವು ಕ್ಲಾಸನ್ನು ಕಾಲ್ ಮಾಡಿದಾಗ. ಸೊ ಎಲ್ಲಿ ಕಾಲ್ ಮಾಡ್ಬಿಡ್ದು, ನೆಕ್ಸ್ಟ್ ಒಂದು ಡಿವ್ ಕ್ರಿಯೇಟ್ ಮಾಡಿ ಕಾಲ್ ಮಾಡ್ಬಿಡೋಣ ನೋಡಿರಿ. ಈ ಡಿವ್ನೊಳಗೆ ಕ್ಲಾಸ್ ನೇಮ್ ಹಿಂಗೆ ಕಾಲ್ ಮಾಡ್ಬೇಕು. ಈ ಕಾಲ್ ಏನೈತಿ ಓವರ್ಲೈ ಅಂತ, ಈ ಕ್ಲಾಸ್ ಏನೈತಲ್ಲ ಇದನ್ನು ನೀವೇನು ಮಾಡಿರಿ, ಇದನ್ನು ಕಾಲ್ ಮಾಡಿಬಿಟ್ರೆ ಇದೊಂದು ಡಿವಿಷನ್ ಕ್ರಿಯೇಟ್ ಆಗುತ್ತೆ ಅಷ್ಟೆ. ಇದರೊಳಗೆ ನಾ ಏನು ಮಾಡ್ಬೇಕು, ನಂದು H1 ನನ್ನ ಕಂಪ್ನಿ ನೇಮ್ ಕ್ರಿಯೇಟ್ ಮಾಡ್ಬೇಕಲ್ಲ, H1 ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ಇನ್ಫೋ ಕ್ಷೇತ್ರ, ಹೌದ್ರೆ ಇನ್ಫೋ ಕ್ಷೇತ್ರ ಟೆಕ್ನಾಲಜೀಸ್ ಏನಿದೆ, ಟೆಕ್ನಾಲಜೀಸ್. ಹಿಂಗೆ ನೀವು ಒಂದಿಷ್ಟು ಏನು ಹಾಕ್ಬೇಕು, ನಾನು ನಿಮ್ಗೊಂದು ಟಾಸ್ಕ್ನು ಹೇಳ್ತೀನಿ, ಅದ್ರ ಮೇಲೆ ಮಾಡುವಂತೆ. ಸೊ ಇದು ಹೌ ಇಟ್ಸ್ ಲುಕ್ ಲೈಕ್ಸ್, ಇಟ್ಸ್ ಲುಕ್ ಲೈಕ್ಸ್ ವೆರಿ ಗುಡ್. ಇದೊಂದು ಸ್ವಲ್ಪ ಕಲರ್ ಬ್ಲ್ಯಾಕ್ ಮಾಡ್ಬೇಕಿತ್ತು, ಹೆಂಗೆ ಮಾಡ್ಬೇಕ್ರಿ ಇದನ್ನು. ಸೊ ಅದನ್ನು ಏನಿಲ್ಲ, H1 ಟ್ಯಾಗ್ನೊಳಗೆ ಯು ಕ್ಯಾನ್ ಸೇ ಸ್ಟೈಲ್, ಗೋ ಫಾರ್ ಸ್ಟೈಲ್. ಇಲ್ಲಿ ಫ್ಲವರ್ ಬಕೆಟ್ ಹಾಕ್ಬೇಕಂತ ಒಳಗೆ ಒಂದು, ಇಲ್ಲಿ ಕಲರ್. ಈ ಪ್ರಾಪರ್ಟಿಗೆ ನೀವೇನು ಮಾಡ್ಬೇಕು, ಡಬಲ್ ಕೋಟ್ ಬ್ಲ್ಯಾಕ್ ಅಥವಾ ರೆಡ್, ನಿಮಗೆ ಅನ್ಸುತ್ತೆ ಅದನ್ನು ನೀವು ಕ್ಯಾನ್ ಚೂಸ್ ದ್ಯಾಟ್, ನೋ ಇಶ್ಯೂ. ನೋಡ್ರಿ ಈಗ ನೋಡಿರಿ ಇನ್ಫೋ ಕ್ಷೇತ್ರ ಟೆಕ್ನಾಲಜೀಸ್. ಹಿಂಗೆ ನಿಮ್ದು ಫಸ್ಟ್ನೇದು ಏನಾಗಬೇಕಪ್ಪ ಅಂತಂದ್ರೆ ಹಿಂಗೆ ಆಗ್ಬೇಕು. ಇದು S3 ಅಂತೇಳಿ ಆಗಿತ್ತಂದ್ರೆ ಏನಾಗ್ಬೋದು ಬಹುಶಃ, ಅಲ್ಲಿ ಗೋ ಫಾರ್ S3 ಅಂತ ಇಟ್ಕೋರಿ. S3ದೊಳಗೆ ನೋಡಿರಿ ಇನ್ಫೋ ಕ್ಷೇತ್ರ ಟೆಕ್ನಾಲಜಿ ಒಂದೇ ಲೈನ್ ಒಳಗೆ ಬಂತು. ಇಟ್ಸ್ ಲುಕ್ ಲೈಕ್ ಎ ವೆರಿ ಗುಡ್ ಅನ್ಸುತ್ತೆ ನಿಮಗೆ. ನೀವೇನು ಟಾಸ್ಕ್ ಹೇಳ್ತೇನೆ ನಿಮಗೆ, ಇಲ್ಲೊಂದು ಬಟನ್ ಹಾಕಿ ಇನ್ನೊಂದು ಹೋಮ್ ಪೇಜಿಗೆ ಹೋಗಂಗೆ ಮಾಡಿ, ಅಲ್ಲಿ ನಿಮ್ಮದು ಇಂಟರ್ನ್ಶಿಪ್ ಬಗ್ಗೆ ಬರೀರಿ, ಅಬೌಟ್ ನಿಮ್ಮ ಸ್ಕಿಲ್ ಸೆಟ್ ಬಗ್ಗೆ ಬರೀರಿ, ಒಟ್ಟು ಏನರ ಮಾಡಿರಿ. ನೀವು ಇದನ್ನು ಎಕ್ಸ್ಟೆನ್ಷನ್ ಮಾಡ್ಬೇಕು. ಇಲ್ಲಿಕ ನಿಮ್ಮ ಕಾಲೇಜ್, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹಿಂಗೆ ಒಂದಿಷ್ಟು ಏನು ಮಾಡಿರಿ, ಒಂದಿಷ್ಟು ವೆಬ್ಸೈಟ್ ಕ್ರಿಯೇಟ್ ಮಾಡಿ. ಇನ್ನು ಏನಾಯ್ತು, ನಮ್ಮದು ಎಲ್ಲ ರೆಡಿ ಆಯ್ತಲ್ಲ, ಈಗ ಹೋಸ್ಟಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಸೊ ಈಗ ಹೋಸ್ಟ್ ಮಾಡೋದು, ಸೊ ಅಗೇನ್ ಎಲ್ಲ ರೆಡಿ ಆಗೈತಿ. ಇದು NPM ಸ್ಟಾರ್ಟ್ ಐತೆ ಅಂದ್ರೆ ಲೋಕಲ್ದೊಳಗೆ ರನ್ ಆಗಿದ್ದನ್ನು ನಾನು ಏನು ಮಾಡ್ಬಿಡ್ತೀನಿ, Ctrl+C ಹೊಡೆದು ಸ್ಟಾಪ್ ಮಾಡಿದೆ. ಸೊ ಈಗ ನಾ ಏನು ಮಾಡ್ಬಿಡಿದೆ, ಕ್ಲಿಯರ್ ಅಂತ ಹೇಳ್ತಿದ್ದೆ. ಒಂದೇದು ನೆನ್ಪಿಟ್ಕೋರಿ, ಇದನ್ನು ಬಿಲ್ಡ್ ಮಾಡ್ಬೇಕು ಫಸ್ಟ್. ಯಾವಾಗಲೂ ನಾವು ಡೈರೆಕ್ಟ್ ಕೋಡನ್ನು ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ, ಹೋಸ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಅದ್ರ ಸಂಬಂಧ ಬಿಲ್ಡ್ ಹೆಂಗೆ ಮಾಡೋದು, ಸಿಂಪಲ್ NPM ರನ್ ಆದರೆ ಬಿಲ್ಡ್ BILD. ನಾ ಹೇಳಿದೆ ಇನ್ನೊಮ್ಮೆ, NPM ನೋಡ್ ಪ್ಯಾಕೇಜ್ ಮ್ಯಾನೇಜರ್ ರನ್ ಬಿಲ್ಡ್ ಅಂದರೆ ಇಲ್ಲಿ ಬಿಲ್ಡ್ ಅನ್ನೋದು ಒಂದು ಏನಾಗುತ್ತೆ, ಫೋಲ್ಡರ್ ಕ್ರಿಯೇಟ್ ಆಗುತ್ತೆ, ಅದು ನಿಮಗೆ ಏನಾಗುತ್ತೆ, ಸೊ ದ್ಯಾಟ್ ವಿಲ್ ಬಿ ಹೋಸ್ಟೆಡ್. ಸೊ ಇದು ಆದಮೇಲೆ ಸಿಂಪಲ್ ಈಗಂತ ನಮ್ಮದು ಎಲ್ಲ ಕೋಡ್ ಪರ್ಫೆಕ್ಟ್ ಆಗೈತಿ. ನಿಮಗೆ ನಾನು ಅದು CSS ಕ್ಲಾಸ್ ಏನೈತಲ್ಲ, ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಡೋಂಟ್ ವರಿ. ಇಲ್ಲಿ ನೋಡಿರಿ, ಇಲ್ಲಿ ಬಿಲ್ಡ್ ಅಂಥೇಳಿ ಏನಾಯ್ತು, ಸೊ ಇಟ್ ಈಸ್
ಕ್ರಿಯೇಟೆಡ್. ಆದರೆ ಕ್ರಿಯೇಟಿಂಗ್ ಆ್ಯನ್ ಆಪ್ಟಮೈಸರ್ ಪ್ರೊಡಕ್ಷನ್ ಬಿಲ್ಡ್ ಇವೆಲ್ಲ ನೋಡ್ಕೊತ ಹೋಗ್ಬೇಕು. ಇದು ಮಸ್ತ್ ಹೋಸ್ಟಿಂಗು ನೀವು ಇವತ್ತು ಎಷ್ಟೊತ್ತಿದ್ರು ನೀವು ಇದನ್ನು ನೋಡಿ ಪ್ಯಾರ್ಲಲ್ಲಿ ಮಾಡಿಬಿಡ್ರಿ. ಅಂದ್ರೆ ನಿಮ್ಗೊಂದು ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆಗುತ್ತೆ. ನೀವು ನಿಮ್ಮ ಯಾರ್ಯಾರು ಕೂಡ ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮದು ಟೀಚರ್ಸ್ ಕೂಡ ಅವ್ರು ಕೂಡ ಏನು ಮಾಡಿರಿ, ಸೊ ಇದನ್ನು ಶೇರ್ ಮಾಡಿರಿ. ಒಂದೇದಾತು ಈಗ ಏನಾಯ್ತು ರೀ, ಬಿಲ್ಡ್ ಅನ್ನೋದು ಏನಾಯ್ತು ರೆಡಿ ಆಯ್ತು. ಸೊ ಎರಡನೇದು ಏನು, ನೀವು ಆಲ್ರೆಡಿ ವರ್ಷಲ್ಲಿ ಅಂತೂ ನೀವೇನು ಮಾಡಿರಿ, ಅಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಕನೆಕ್ಟ್ ಆಕೈತಿ, ಇಲ್ಕಂದ್ರೆ ಇದಕ್ಕೆ ಕನೆಕ್ಟ್ ಆಗಿಲ್ಲ. ನೆನ್ಪಿಡ್ರಿ, ಇದನ್ನು ನೀವೇನು ಮಾಡಿರಿ, ಯು ಶುಡ್ ಕ್ರಿಯೇಟ್ ಆ್ಯನ್ ಅಕೌಂಟ್, ಅದೊಂದು ನೆನ್ಪಿಡ್ರಿ. ಈಗ ಅದೇ NPM ಒಂದೊಳಗೆ NPM ಇನ್ಸ್ಟಾಲ್ ಅದನ್ನು ವರ್ಸೈಲನ್ನು -G ವರ್ಸೈಲ್ VRCL NPM ಇನ್ಸ್ಟಾಲ್ -G ವರ್ಸಲನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ಅದು ಕನೆಕ್ಟ್ ಆಗುತ್ತೆ. ಅದು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಷ್ಟೇ ಕನೆಕ್ಟ್ ಆಗುತ್ತೆ, ಇಲ್ಲಿಕ್ಕಂದ್ರೆ ಕನೆಕ್ಟ್ ಆಗಿಲ್ಲ, ನೆನ್ಪಿಡ್ರಿ. ಸೊ ಫಸ್ಟ್ ಟೈಮ್ ಇದ್ದಾಗ ನಿಮ್ಗೊಂದು ಅದು ಕನೆಕ್ಟೆಡ್ ಆದಮೇಲೆ ನಿಮ್ಗೊಂದು ನಂಬರ್ ಬರ್ತೈತಿ ನಿಮ್ಮ ಮೇಲ್ ID ಆ ನಂಬರ್ ಹಾಕಿದ್ರೆ ಡೈರೆಕ್ಟ್ಲಿ ಕನೆಕ್ಟ್ ಆಗೈತೆ. ಅದು ನಿಮಗೆಲ್ಲ ಗೊತ್ತಾಕೈತೆ, ಅದು ನೋ ಪ್ರಾಬ್ಲಮ್. ಸೊ ಈಗೇನಾತ ನೋಡಿರಿ, ವರ್ಸಾಲ್ ಅನ್ನೋದು ನೀವು ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಈ ಫ್ರೇಮ್ವರ್ಕ್ನೊಳಗೆ, ಅಂದರೆ ನಿಮ್ದು ಇದ್ರೊಳಗೆ ಪ್ರಾಜೆಕ್ಟ್ದೊಳಗೆ ಇನ್ಸ್ಟಾಲ್ ಮಾಡ್ಕೊಂಡ್ರಿ. ಸೊ ಇಟ್ ಈಸ್ ಇನ್ಸ್ಟಾಲಿಂಗ್. ಇದೇ ಎರಡನೇದು. ಮೂರನೇದು ಒಂದೇ ಉಳಿತೀಗ ಲೆಫ್ಟ್, ದೆರ್ ಇಸ್ ಒನ್ ಮೋರ್ ಸ್ಟೆಪ್ ಟು ಲೆಫ್ಟ್. ಸೊ ಇಲ್ಲಿ ಐ ವಿಲ್ ಕ್ಲಿಯರ್ ಎವ್ರಿಥಿಂಗ್. ಇಲ್ಲಿ ವರ್ಸಲ್ ಒಳಗೆ ಬಂದುಬಿಡ್ಬೇಕು, ವರ್ಸಲ್ ಅಂತ ಬರೆದು ಬಿಡ್ರಿ. ವರ್ಸಲ್ ಈಗ ಹೋಸ್ಟ್ ಆಗಿತ್ತು ನೋಡಿರಿ, ವರ್ಸಲ್ ಅಂತೇಳಿ ನಾ ಏನು ಮಾಡಿದೆ. ಸೊ ಇಲ್ಲಿ ಕೇಳಾಕತ್ತಿದೆ ನೋಡಿರಿ, ಸೆಟಪ್ ಆ್ಯಂಡ್ ಡಿಪ್ಲಾಯ್ ಏನು ಇದನ್ನು ನೋಡಿರಿ, ಟ್ರೈ ವಿಡ್ ಇದ್ರೊಳಗೆ ನೀವು ಏನು ಮಾಡೋದು, ಸೆಟಪ್ ಮಾಡ್ಬೇಕಂತ ಮಾಡಿದ್ರೆ ಎಸ್ ಐ ವಾಂಟ್ ಟು ಸೆಟಪ್ ಇಟ್. ಸೊ ಎಸ್ ಅಂತ ಹೊಡೀರಿ. ಸೊ ಇದು ಹೊಡೆದ ಮ್ಯಾಗ ಏನಾಗುತ್ತೆ, ವಿಜಯ್ ಪ್ರಾಜೆಕ್ಟ್ ನೀವು ನನಗೆ ಅಲ್ಲಿ ತೋರಿಸಿದ್ದ ನಂದು ಏನು ಫಸ್ಟಿಗೆ ವಿಜಯ್ ಪ್ರಾಜೆಕ್ಟ್ನೊಳಗೆ ಇರ್ತದೆ ಅಂಥೇಳಿ. ಓಕೆ, ಯು ಗೋ ಅಹೆಡ್. ನಿಮಗೆ ಮತ್ತೊಂದು ಕೇಳಾಕತ್ತೆ, ಲಿಂಕ್ ಟು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್. ಇಲ್ಲ, ನನಗೆ ಹೊಸದು ಮಾಡ್ಬೇಕಲ್ಲ. ಸೊ ನಾ ಏನು ಮಾಡಿಬಿಡ್ತೆ, ನೋ ಅಂತ ಹೊಡೆದೆ. ಈಗ ಕೇಳಾಕತ್ತೆ ಈ ಪ್ರಾಜೆಕ್ಟ್ ನೇಮ್ ಅಂತ ಕೇಳಾಕತ್ತೆ ನೋಡ್ರಿ, IK ವಿಜಯ್ ಅಂತ ಕೊಟ್ಟೆ. ನಾನು ಏನಂತ ಕೊಟ್ಟೆ, ನನ್ನ ಪ್ರಾಜೆಕ್ಟ್ ಹೆಸರು IK ವಿಜಯ್ ಅಂತ ಕೊಟ್ಟೆ. ಇನ್ನು ಹುಚ್ ಡೈರೆಕ್ಟ್ರಿ ಯು ವಾಂಟ್ ಟು ಇನ್ ಹುಚ್ ಡೈರೆಕ್ಟ್ರಿ ಈಸ್ ಯುವರ್ ಕೋಡ್ ಇಸ್ ಲೊಕೇಟೆಡ್. ಇದು ಹೆಂಗೈತಲ್ರಿ, ಪಾಯಿಂಟ್ ಮತ್ತು ಒಂದು ಫ್ರಂಟ್ ಸ್ಲ್ಯಾಶ್ ಇತ್ತಲ್ಲ, ಇದು ನಿಮ್ಮ ಪ್ರಾಜೆಕ್ಟಿಗೆ ಲಿಂಕ್ ಮಾಡ್ತೈತಿ. ಜಸ್ಟ್ ಯು ಎಂಟರ್, ಇದನ್ನು ಹೊಡೆದು ಬಿಟ್ರೆ ಸಾಕು. ವಾಂಟ್ ಟು ಮಾಡಿಫೈ ದೀಸ್ ಸೆಟ್ಟಿಂಗ್, ಎಸ್ ಅಂತ ಹೊಡೀರಿ. ಸೊ ಬಿಲ್ಡ್ ಹೋದರೆ ಡೂ ಯು ವಾಂಟ್ ನೆಕ್ಸ್ಟ್ ಎಡಿಷ್ನಲ್ ಪ್ರಾಜೆಕ್ಟ್ ಅಂತೇಳಿ ಕೇಳ್ತೈತಿ. ಇದಕ್ಕೆ ನೀವು ನೋ ಅನ್ರಿ, ಏನು ಬೇಡ, ಇದ್ದಂಗೆ ಸೆಟಪ್ ಮಾಡಂತಾನೆ. ನೋಡ್ರಿ, ನಾವು ಇಟ್ಸ್ ಅಪ್ಲೋಡಿಂಗ್. ನಿಮ್ಮ ಡೈರೆಕ್ಟ್ ನಿಮ್ಮ ಪ್ರಾಜೆಕ್ಟನ್ನು ಎಲ್ಲಿ ಹಾಕಾಕತ್ತೈತಿ, ಇದಕ್ಕೆ ಹೊಣ್ತೀಗ. ಆದರೆ ಈ ಸದ್ಯ ನಿಮ್ದು ಏನಾಯ್ತು, ಆಲ್ರೆಡಿ ಹೋಸ್ಟಿಂಗ್ ಸ್ಟಾರ್ಟ್ ಆಯ್ತು, ಕಂಗ್ರ್ಯಾಚುಲೇಷನ್. ಸೊ ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೊಂದು ಕಾನ್ಫಿಡೆಂಟ್ ಅಂತೂ ಡೆಫಿನೆಟ್ಲಿ ಬಿಲ್ಡ್ ಆಗುತ್ತೆ. ಸೊ ನಿಮಗೇನಾಗತ್ತಪ್ಪ ಅಂತಂದರೆ, ಇಲ್ಲಿ ಯಾವುದನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ಬೇಕಂತ ಹೇಳ್ತೀನಿ, ಯಾವ ಲಿಂಕ್ ಕಳಿಸ್ಬೇಕಂತೇಳಿ. ಸೊ ಆ ಲಿಂಕನ್ನೇ ನೀವು ಕಳಿಸ್ರಿ, ನಾನು ಈ ಸದ್ದು ಒಂದು ಸಲ ಚೆಕ್ ಮಾಡ್ತೀನಿ. ಸೊ ನಿಮಗೆ ಇಲ್ಲಿ ಇನ್ಸ್ಪೆಕ್ಟ್ ಅಂತ ಐತಿ, ಇಲ್ಲಿ ವಿಜಯ್ ಪ್ರಾಜೆಕ್ಟ್ ಅಂತ ಬಂತು. ಸೊ ಇಲ್ಲಿ ಅಲಿಯಾಸ್ಡ್ ಅಂತ ಐತಿ ನೋಡ್ರಿ, ಇದನ್ನು ಕಾಪಿ ಮಾಡ್ಕೊಂಡೆ ನಿಮ್ಮ ಸರ್ಗೆ, ನಿಮ್ಮ ಫ್ರೆಂಡ್ಸಿಗೆ. ಸೊ ನೀವು ಏನು ಮಾಡಿರಿ, ಇದನ್ನು ಕಾಪಿ ಮಾಡಿಕೊಂಡು ನಿಮಗೆ ಇಲ್ಲಿ ಬ್ರೌಸರ್ಗೆ ಹೋಗಿ, ಈ ಬ್ರೌಸರ್ನೊಳಗೆ ನೋಡ್ರಿ IK ವಿಜಯ್ ಅಂತ ಕೊಟ್ಟೇನಿಲ್ಲ ನೋಡ್ರಿ, HTTPS IK ವಿಜಯ್ ವರ್ಸಲ್ ಆ್ಯಪ್. ಸೊ ಓಕೆ, ಇನ್ಫೋಕ್ಷೇತ್ರ ಟೆಕ್ನಾಲಜಿ ಎಷ್ಟು ಬ್ಯೂಟಿಫುಲ್ ಕಾಣಿಸಕತ್ತೈತೆ ನೋಡ್ರಿ. ಐ ಹೋಪ್ ಐ ಆಮ್ ಹ್ಯಾಪಿ ಫಾರ್ ದಿಸ್. ನೀವು ಇಂಥ ಪ್ರಾಜೆಕ್ಟ್ ಮಾಡಿ ಹೋಸ್ಟ್ ಮಾಡೋ ಸದ್ಯಕ್ಕೆ ನಾನು ನಿಮಗೆ ಹೇಳ್ಕೊತೀನಿ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀನಂತ ಅಂದ್ಕೊತೀನಿ. ಸೊ ಗೋ ಫಾರ್ ದಿಸ್ ಆ್ಯಂಡ್ ನೀವೇನು ಮಾಡಿರಿ, ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಆಲ್ ಅಬೌಟ್ ದ ಏನಿದು ಹೋಸ್ಟಿಂಗ್ ಅ ರಿಯಾಕ್ಟ್ ಅಪ್ಲಿಕೇಶನ್ ವಿತ್ ಹೌ ಟು ಆ್ಯಡ್ ಅ ವಿಡಿಯೋ ಆ್ಯಂಡ್ ನಿಮಗೆ ಎರಡೂ ನಾನು ಹೇಳ್ಕೊಟ್ಟೀನಿ ವಿತ್ ಅ ವರ್ಸಲ್. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಸೊ ನಾ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಭೇಟಿ ಹಾಕೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ನೀವು ಹೋಸ್ಟ್ ಮಾಡಿದಾರೆ ಅಂದರೆ ನಿಮ್ಮ ಲಿಂಕನ್ನು ನನಗೆ ಕಳಿಸ್ರಿ. ಸೊ ನಾನು ನೋಡ್ತೀನಿ. ಸೊ ಇದಕ್ಕೆ ಇನ್ನೊಂದು ಬೇಕಾದ್ರೆ ಇನ್ನೊಂದು 2-3 ಪೇಜ್ ಆ್ಯಡ್ ಮಾಡಿರಿ. ನಿಮ್ಗೆ ಆಲ್ರೆಡಿ ನಾ ರಿಯಾಕ್ಟ್
ನೆವಿಗೇಷನ್ ಹೇಳಿನ ಒಂದು ಪೇಜಿನ ಇನ್ನೊಂದು ಹ್ಯಾಕ್ ಪೇಜ್ ಅಂಥ ಒಂದು 2-3 ಪೇಜನ್ನು ನೀವು ಏನು ಮಾಡಿರಿ ಇದಕ್ಕೆ ಆ್ಯಡ್ ಮಾಡಿ ಹೊಸ ನಿಮ್ದು ಏನು ಹಾಕಿರಿ ಕಂಟೆಂಟನ್ನು ಹಾಕಿ ಹೋಸ್ಟ್ ಮಾಡ್ತೀರಿ ಅಂತೇಳಿ ನಾನು ಅನ್ಕೊತೀನಿ. ಯು ವಿಲ್ ಡೂ ಇಟ್ ಡೆಫಿನೆಟ್ಲಿ. ಸೊ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಭೇಟಿ ಹಾಕೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನಾ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಭೇಟಿ ಹಾಕ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.